ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋ ನಾವು ಗುಳಿಗುಳಿ ಶಂಕರಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಮ ಮನೆಗೆ ಯಾರೇ ಹೊಸ್ದಾಗಿ ನನಗೆ ಪರಿಚಯ ಆಗಿ ಅಥವಾ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಯಾರೇ ಲೈಕ್ ನೋಡಿಲ್ಲ ಅಂತ ಅಂದ್ರೂ ಫಸ್ಟ್ ಏನಾದರೂ ನಮ್ಮ ಮನೆಗೆ ಬಂದರೆ ಗುಳಿಗುಳಿ ಶಂಕರಕ್ಕೆ ಹೋಗ್ತೀವಿ. ಅದೇ ರೀತಿ ಈ ಥರ ತುಂಬ ಸತಿ ಹೋಗಿದ್ದೀವಿ. ರಂಜಿತ್ ಕೂಡ ಬಂದಿದ್ದಾರೆ ಗುಳಿಗುಳಿ ಶಂಕರಕ್ಕೆ. ಸೊ ಇವಾಗ ಏನೋ ಹೋಗಬೇಕು ಅಂತ ಅನ್ನಿಸ್ತು. ತುಂಬ ದಿನ ಆಗಿತ್ತಲ್ಲ, ಹೋಗಿದ್ವಿ, ನನ್ನ ಮದುವೆಗೂ ಮುಂಚೆ ಹೋಗಿದ್ವಿ. ಬಟ್ ಆದರೆ ಇವಾಗ ಹೆಂಗೂ ಫ್ರೀ ಆಗಿದ್ದೀವಿ, ಒಂದು ಸತಿ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಈ ದೇವಸ್ಥಾನ ಬಂದು ಆಯಿನೂರು ತೊಗೊಂಡು ಹೋಗಬೇಕು. ಗೂಗಲ್ ಮ್ಯಾಪ್ ಹಾಕೊಂಡು ಹೋದರೆ ನಿಮಗೆ ಸಿಗುತ್ತೆ. ಇದು ಶಿವ ಟೆಂಪಲ್ಲು. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ಒಂದು ನೀರು ಕಲ್ಯಾಣಿ ಥರ ಪುಟ್ಟದಿರುತ್ತೆ. ಅಲ್ಲಿ ಫಸ್ಟು ಶಿವಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಬಿಲ್ಪತ್ರೆ ದುಡ್ಡು ಕೊಟ್ಟು ತೊಗೊಳ್ಬೇಕು. ಅದು ಎಷ್ಟು ಏನು ಅಂತ ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ಅಲ್ಲಿ ಬಿಲ್ಪತ್ರೆ ಕೊಡ್ತಾರೆ, ಅದನ್ನು ತೊಗೊಂಡೋಗಿ ಅಲ್ಲಿ ಕಲ್ಯಾಣಿ ಥರ ಏನಿರುತ್ತೆ ಆ ನೀರಲ್ಲಿ ಆ ಎಲೆನ ಹಾಕಬೇಕು. ಅದು ಕೆಳಗೆ ಹೋಗುತ್ತೆ. ಸೊ ನೀವೇನು ಅನ್ಕೊತೀರ ನೆಕ್ಸ್ಟ್ ಏನಾಗಬೇಕು ಅಂತ ಇರುತ್ತೆ ಅದನ್ನು ಬೇಡ್ಕೊಂಡ್ರೆ, ಸೊ ಅದು ಆಗೋದಿದ್ರೆ ಕೆಲಸ, ಅದು ಬಿಲ್ಪತ್ರೆ ಮೇಲೆ ಬರುತ್ತೆ ಎಲೆ. ಸೊ ಇಲ್ಲ ಅಂದರೆ ಅದು ಅಲ್ಲೇ ಸ್ಟ್ರಕ್ ಆಗುತ್ತೆ, ತುಂಬ ನಿಧಾನ ಬರುತ್ತೆ, ಇಲ್ಲಾಂದರೆ ಬರೋದೇ ಇಲ್ಲ, ಆ ಥರ ಆಗುತ್ತೆ. ಸೊ ಆ ರೀತಿ ನನಗಂತೂ ಅದ್ರಲ್ಲಿ ತುಂಬ ಚೆನ್ನಾಗಿ ನಂಬಿಕೆ ಇದೆ. ಅದು ಮತ್ತು ತುಂಬ ಪವರ್ಫುಲ್ ದೇವಸ್ಥಾನ, ತುಂಬ ಜನ ಎಲ್ಲೆಲ್ಲಿಂದನೆಲ್ಲ ಬರ್ತಾರೆ. ಸೊ ತುಂಬ ಸತಿ ಹೋದಾಗ ನನಗೂ ಅದು ಬಿಲ್ಪತ್ರೆ ಹಾಕ್ದಾಗೆಲ್ಲ ಮೇಲೆ ಬಂದಿದೆ. ನಾವೇನಾದರೂ ಮನೆಗೆ ಏನಾದರೂ ಮಾಡಬೇಕು ಅಥವಾ ಲೈಕ್ ಅಂದರೆ ಏನಾದರೂ ಈಗ ಮನೆ ರಿನೋವೇಷನ್ ಟೈಮಲ್ಲಿ ಅಷ್ಟೇ ಅದನ್ನೆಲ್ಲ ಅಂದರೆ ಅಲ್ಲಿ ಹೋಗಿ ಒಂದು ಸತಿ ಸಮಾಧಾನ ಆಗಲಿ ಅಂತ ಹೋಗ್ಬಿಟ್ಟು ಬಂದಿದ್ವಿ, ಆ ಥರ ಎಲ್ಲ ಆಗಿತ್ತು. ಸೊ ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ನಾನು ಇನ್ನೂ ರೆಡಿಯಾಗಿಲ್ಲ, ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು. ಸೊ ರಂಜಿತ್ ಬಂದಿದ್ದಾರೆ ಇವಾಗ. ಅವರು ಫ್ರೆಶ್ ಅಪ್ ಆಗಿ ಕೆಳಗಡೆ ಹೋದರು, ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ನಂದಿನ್ನೂ ಏನೂ ಆಗಿಲ್ಲ. ಸೊ ಹಾಗಾಗಿ ಒಂದು ಸತಿ ವ್ಲಾಗ್ ಶುರು ಮಾಡಬೇಡ ಅಂತ ವ್ಲಾಗ್ ಶುರು ಮಾಡಿದೆ. ಸೊ ತಡ ಮಾಡೋದು ಬೇಡ, ಬನ್ನಿ ವ್ಲಾಗ್ ಶುರು ಮಾಡೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಅಷ್ಟೇ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರೆ ಖುಷಿಯಾಗುತ್ತೆ. ಲೈಕ್ ಅಂದರೆ ನಾನು ಅನ್ಕೊತಿದ್ದೆ ಮುಂಚೆ ಡೈಲಿ ವಿಡಿಯೋ ಹಾಕಿದ್ರೆ ಓಡೋದಿಲ್ಲ, ಅಯ್ಯೋ ಏನಕ್ಕೆ ಹಾಕಬೇಕು ಅಂತ ಅಂದ್ಕೊಂಡು ನಾನು ವಾರಕ್ಕೆ ಒಂದು ಸತಿ ಹಾಕ್ತಿದ್ದೆ. ಆಮೇಲೆ ವಾರಕ್ಕೆ 2 ಸತಿ ಬಂದೆ. ಸೊ ಇವಾಗ ಡೈಲಿ ವ್ಲಾಗ್ ಹಾಕ್ತಾಯಿದ್ದೀನಿ. ಸ್ಯಾಟರ್ಡೆ ಸಂಡೇ ಗ್ಯಾಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟಿಂದ. ಯಾಕೆಂದರೆ ಲೈಕ್ ಪ್ರತಿ ದಿನವೂ ಹಾಕಿದ್ರೆ ಎಲ್ಲರೂ ಬ್ಯುಸಿ ಇರ್ತಾರೆ, ನೋಡೋಕ್ಕಾಗಲ್ಲ ಅಂತ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ. ಅಮ್ಮ ರೆಡಿ ಆದರು. ಸೊ ಇವಾಗ ನಾನು ರೆಡಿ ಆಗಬೇಕು. ಸೊ ತಡ ಮಾಡೋದು ಬೇಡ, ಬನ್ನಿ ವ್ಲಾಗ್ ಶುರು ಮಾಡೋಣ. ಇವತ್ತು ನಾನು ಈ ಸ್ಯಾರಿ ಹಾಕೊಳ್ತಾ ಇದ್ದೀನಿ, ಕಾಟನ್ ಸ್ಯಾರಿ. ಸೊ ಹೆಂಗೂ ಬಿಸಿಲಿದೆ, ಸೊ ಇದಕ್ಕೆ ಈ ಥರ ಬ್ಲೌಸ್ ಬಂದಿದೆ. ಸೊ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇವಾಗ ರೆಡಿ ಆಗಿದ್ದೀನಿ, ಈ ಥರ ಸ್ಯಾರಿ ಹಾಕಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಈ ಬ್ಲೌಸ್ ಬಂದಿದೆ, ಇದು ಮ್ಯಾಚ್ ಆಗ್ತಿದೆಯಲ್ಲೋ ಗೊತ್ತಾಗ್ತಿಲ್ಲ. ಸೊ ನೀವೇ ಹೇಳಬೇಕು ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಹೊರಡಬೇಕು. ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ ಈ ಸ್ಯಾರಿ. ಸೊ ಇವಾಗಿನ್ನೂ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಬಳೆ ಒಂದು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇವಾಗ ಹಾಕ್ಕೊಳ್ಬೇಕು. ಸೊ ಇವಾಗ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೊರಟಿ ರೀಚ್ ಆಗಬೇಕು. ಸೊ ಹೋಗೋಣ ಬನ್ನಿ. ಸೊ ದೇವ್ರ ಪೂಜೆ ಮಾಡಾಗಿದೆ, ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಪಲಾವ್, ಮೊಸರು ಬಜ್ಜಿ ಮತ್ತು ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್. ಇದು ಮಾರ್ನಿಂಗ್ ನಾನು ಕುಡಿತೀನಿ ಖಾಲಿ ಹೊಟ್ಟಿಗೆ. ಕುಡಿದು ಇದು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಕುಡಿತಾ ಕುಡಿತಾ ಅಭ್ಯಾಸ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ತಿತ್ತು ಕುಡಿಯೋದಕ್ಕೆ, ಇವಾಗ ಚೆನ್ನಾಗಿದೆ ಕುಡಿಯೋಕ್ಕೆ. ಟೇಸ್ಟ್ ಮಾಡ್ತೀರಾ? ಹಾಕೊಳ್ಳಿ, ಇನ್ನೊಂದದು ಕೊಡಮ್ಮ, ಬಳೆ ತಂದ್ರು ಹಾಕ್ಕೊಳ್ಬೇಕು. ಸೊ ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಈಗ ಇಲ್ಲಿಂದ ಹೊರಡಬೇಕು. ಅಮ್ಮ ಏನೋ ಅಕ್ಕಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ರಂತೆ. ಸೊ ಇವಾಗ ಅಕ್ಕಿ ತೊಗೊಂಡು ಹೋಗ್ಬೇಕು ಅಲ್ಲಿಗೆ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ, ಇವಾಗ ಹೊರಟಿದ್ದೀವಿ. ಈಗ ಅಲ್ಲಿ ಅಕ್ಕಿ ತೊಗೊಂಡು ಹೊರಡಬೇಕು, ಟೈಮ್ ಆಯಿತು. ಅಲ್ಲಿಂದ ಬಂದು ಬೇಗ ಇನ್ನು ನೆಕ್ಸ್ಟು ಈಗ ಸಂಡೇ ಹಬ್ಬ ಇದೆಯಲ್ಲ, ಏಕಾದಶಿ. ಈಗ ರಂಜಿತ್ ಮನೆ ಕಡೆ ಅವರೆಲ್ಲ ಬರ್ತಾರಲ್ಲ, ಅವರಿಗೆ ತಿಂಡಿ ಕೂಡ ಮಾಡ್ಬೇಕು. ಹಾಗಾಗಿ ಬೇಗ ಹೋಗಿ ಬರ್ಬೇಕು ಇವತ್ತು ನಾವು. ಸೊ ಹೊರಡೋಣ. ಇವಾಗ 500 ಬಂದ್ವಿ, ಇಲ್ಲಿ ಹೂವು ತಗೊಳ್ಳೋಣ ಅಂತ ನಿಲ್ಲಿಸ್ತಾ ಇದ್ದೀವಿ. ಅಲ್ಲೇ ತಗೊಂಡಿದ್ದು, ಇಲ್ಲೇ ಇರೋದು, ಬೇರೆ ಏನೆಲ್ಲೂ ಇಲ್ಲ. ಇರ್ಬಾರ್ದು, ಮಜ್ಜಾ ಇರುತ್ತೆ.
ಸೊ 500 ಲೆಫ್ಟ್ ತಗೊಳ್ಬೇಕು. ಇಲ್ಲಿ ತೋರಿಸಿ, ಇದು 500 ಸರ್ಕಲ್. ಸೊ ಇಲ್ಲಿ ಹಿಂಗೆ ಲೆಫ್ಟ್ ತಗೊಂಡು ಹೋಗ್ಬೇಕು. ಜಾಸ್ತಿ ಇದ್ದಂಗಿಲ್ಲ ದೇವಸ್ಥಾನಕ್ಕೆ ಹೋಗಕ್ಕೆ. ಶಿವಮೊಗ್ಗದಲ್ಲಿ ಮಳೆ ಬರ್ತಾ ಇದೆ ಇನ್ನು. ಅದೇ 500. ಸೊ ಇನ್ನು ಎಷ್ಟು 18 ಕಿಲೋಮೀಟರ್ಸ್ ಇದೆ. ಸಾರಿ 18 ಮಿನಿಟ್ಸ್, 13 ಕಿಲೋಮೀಟರ್ ಹೋಗ್ತಾ ಇದೀವಿ ಅಷ್ಟೇ. 500 ನೋಡಿ ಇಷ್ಟೇ 13 ಕಿಲೋಮೀಟರ್ಸ್. ಸೊ ಇನ್ನೇನ್ ಬಂದ್ವಿ. ರೋಡ್ ಎಲ್ಲ ಇದೇ ರೀತಿ ಇರುತ್ತೆ, ಅಂದ್ರೆ ಲೈಕ್ ಏನು ಮೇನ್ ರೋಡ್ ತರ ಬರೋದಿಲ್ಲ, ಒಂದು ಕಾರ್ಡ್ ರೋಡ್ ಅಲ್ಲೇ ಬರೋದಿದು. ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಈಗ ನಾವ್ ರೀಚ್ ಆಗಿ ಒಂದ್ ಸ್ವಲ್ಪ ಹೊತ್ತವರೆಗೂ ಮಳೆ ಬಿಟ್ರೆ ಸಾಕು. ಇಲ್ಲೇ ಮುಂದೆ 230 ಮೀಟರ್ ರೈಟ್. ಸೊ ಈ ತರ ಇರುತ್ತೆ ರೋಡ್. ಸೊ ಇಲ್ಲಿ ತಗೊಳ್ಬೇಕು. ಈ ತರ ವೈಪರ್ ಆನ್ ಮಾಡಿ. ಸೊ ಈ ತರ ಫುಲ್ಲು ಕಲ್ ರೋಡು. ಇಲ್ಲಿ ನೋಡಿ ನೀರು ಇದೆಲ್ಲ ಇದೆ. ನಾನೇನಂದ್ರೆ ಕೆರೆಯಲ್ಲಿ ನೀರು ಇರ್ದಲ್ಲ ಮತ್ತೆ ಇನ್ನೇನಿರುತ್ತೆ ಹೇಳಿ. ಸರಿ ಹೇಳಿ. ಮಧ್ಯದಲ್ಲಿ ರೋಡ್ ಇದೆ, ಅಲ್ಲಿ ರೈಟ್ ಅಲ್ಲಿ ಟೆಂಪಲ್ ಇದೆ. ಈಗ ಅಲ್ಲಿ ಕಾರ್ ಪಾರ್ಕ್ ಮಾಡ್ಬೇಕು, ಒಂಚೂರು ಮಳೆ ನಿಲ್ಬೇಕು. ಈ ಶೀಟ್ ಹಾಕ್ಬಿಟ್ಟಿದ್ದಾರೆ ಇವಾಗ. ಶೀಟ್ ಇರ್ಲಿಲ್ಲ ಲಾಸ್ಟ್ ಟೈಮ್ ಬಂದಾಗ. ನೋಡಿ ದೇವಸ್ಥಾನಕ್ಕೆ ಶೀಟ್, ಕಾರ್ ಹೋಗುತ್ತೆ ಪಾರ್ಕಿಂಗ್ ಅಲ್ಲೇ ನಿಲ್ಸ್ಬೇಕು. ಸೊ ಇದೇ ಗುಳಿಗುಳಿ ಶಂಕರ. ಇದೇ ಟೆಂಪಲ್. ಒಳಗಡೆ ವಿಡಿಯೋ ಮಾಡಕ್ ಬಿಡೋದಿಲ್ಲ. ಇದು ಓಪನ್ ಮಾಡಿ. ಡಿಕ್ಕಿ. ಇಲ್ಲಿ ಇಷ್ಟು ಜನ ಬಂದಿದ್ದಾರೆ. ಸೊ ಅಕ್ಕಿ ತಗೊಂಡ್ ಬಂದಿದೀವಿ ದೇವಸ್ಥಾನಕ್ಕೆ ಕೊಡೋದಿಕ್ಕೆ. ಮಳೆ ಬೇರೆ ಬರ್ತಿದೆ. ಈಗ ಅಲ್ಲಿಗೆ ಹೋಗ್ಬೇಕು, ಕೆಳಗೆ ಛತ್ರಿ ತಗೊಂಡ್ ಹೋಗ್ಬೇಕು. ಆಮೇಲೆ ಹೂವ ತಗೊಂಡಿದ್ದಾರೆ, ಹಿಡ್ಕೊಂಡಿದ್ದಾರೆ. ಒಳಗೆ ಹೋಗೋದು. ಇವಾಗ ಪೂಜೆ ಆಯ್ತು, ಅರ್ಚನೆ ಕೂಡ ಆಯ್ತು. ತುಂಬಾ ಜನ ಬಂದಿದ್ದಾರೆ, ಮಳೆ ಕೂಡ ಬರ್ತಾ ಇದೆ. ಇವಾಗ ಕೆಳಗಡೆ ಹೋಗ್ಬೇಕು. ಅಲ್ಲಿ ನೀರಲ್ಲಿ ನಾವು ಬಿಲ್ಪತ್ರೆ ಹಾಕ್ತಿವಲ್ಲ, ಅಲ್ಲಿಗೆ ಹೋಗ್ಬೇಕು. ಸೊ ಅಕ್ಕಿನ ಇಲ್ಲ ಒಳಗಡೆ ಕೊಡ್ಬೇಕು ಅಂತ ಹೇಳಿದ್ರು. ಈಗ ತಗೊಂಡ್ಬರಕ್ ಹೋಗಿದ್ದಾರೆ ಅಪ್ಪ ಮತ್ತೆ ರಂಜಿತ್. ಇಲ್ಲಿ ದೇವಸ್ಥಾನ ಪೂಜೆ ಮಾಡ್ಕೊಂಡ್ವಿ. ಜಟಾ ತೀರ್ಥ ನೋಡಿ ಇಲ್ಲಿ ಹೋಗೋದು. ಸೊ ಇಲ್ಲಿ ಒಂದು ಟಿಕೆಟಿಗೆ 20 ರುಪೀಸು. ಈ ತರ ಬಿಲ್ಪತ್ರೆ ಕೊಡ್ತಾರೆ. ಇದನ್ನ ನಾವು ನೀರಲ್ಲಿ ಹಾಕ್ಬೇಕು. ಸೊ ಇದನ್ನ ನಾವು ನೀರಲ್ಲಿ ನಮಗೆ ಏನ್ ಅನ್ಕೊಂಡಿದೀವಿ, ನೆಕ್ಸ್ಟ್ ನಮಗೆ ಏನ್ ಆಗ್ಬೇಕು ಅದನ್ನ ಬೇಡ್ಕೊಂಡು ನೀರೊಳಗೆ ಹಾಕಿದ್ರೆ ಸೊ ಅದು ಬೇಗ ಮೇಲ್ ಬಂತು ಅಂತ ಅಂದ್ರೆ ನೀವು ಅನ್ಕೊಂಡಿದ್ದಾಗತ್ತೆ. ಸೊ ಇವಾಗ ನಾವು ಎಲ್ಲರೂ ತಗೊಂಡಿದ್ದೀವಿ ಇದನ್ನ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ನನ್ಗೆ ಅವಾಗಲೇ ಅದು ಕಲ್ಯಾಣಿ ಅಂತಿದೆ. ಕಲ್ಯಾಣಿ ಅಲ್ಲ, ಸಾರಿ, ಅದು ಜಟಾ ತೀರ್ಥ. ಇಲ್ಲಿಗೆ ಬಂದ್ರೇನೆ ಅದೆಲ್ಲ ಗೊತ್ತಾಗೋದು ನೋಡಿದ್ರೆ. ಸೊ ನಾವು ಪ್ರತಿ ಸಲ ನಂದು ಒಂದು ತುಂಬಾ ಕಾಲೇಜ್ ಟೈಮಿಂದಾನು ಇಲ್ಲಿಗೆ ಬರ್ತಾ ಇದ್ದೀನಿ. ಸೊ ಲೆಕ್ಕನೇ ಇಲ್ಲ, ತುಂಬಾ ಸತಿಯಿಂದಾನು ಬಂದಿದ್ದೀನಿ. ತುಂಬಾ ಒಳ್ಳೆ ದರ್ಶನ ಆಯ್ತು. ದೇವ್ರ ಮುಖ ನೋಡ್ಬೋದು ನೀವು, ಎಷ್ಟು ನಗು, ಒಂಥರ ಮುಖನೇ ತುಂಬಾ ಕಳೆ ಇದೆ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಇವಾಗ ಅಲ್ಲಿಗೆ ಹೋಗೋಣ. ಎಲ್ಲರೂ ತಗೊಂಡಿದ್ದೀವಿ. ಅಲ್ಲಿ ಹಿಂದೆ ಬರ್ತಾ ಇದಾರೆ ನಮ್ಮಪ್ಪ, ಅಮ್ಮ, ಅಜ್ಜಿ, ರಂಜಿತ್ ಎಲ್ಲ. ಸೊ ಹೋಗೋಣ ಇವಾಗ. ಸೊ ಇದೇ ಜಟಾ ತೀರ್ಥ. ಅಲ್ಲಿ ಏನು ಬಿಲ್ಪತ್ರೆ ನಾವು ಹಾಕಿದ್ದೇನಾದ್ರೂ ಮೇಲ್ಗಡೆ ಬಂದ್ರೆ ಇಲ್ಲಿ ಶಿವನ್ ತಲೆ ಮೇಲೆ ಇಟ್ಟು ನೀರ್ ಹಾಕಿ ದೇವ್ರಿಗೆ ಅಭಿಷೇಕ ತರ ಮಾಡಿ ಆಮೇಲೆ ಮತ್ತೆ ಇದನ್ನ ಏನು ಬಿಲ್ಪತ್ರೆನ ನಾವು ತಗೊಂಡು ಮನೆಗೆ ಬರ್ಬೇಕು. ಸೊ ಆ ರೀತಿ ಇರೋದು. ಒಳಗಡೆ ತುಂಬಾ ಕ್ಲಿಯರ್ ವಾಟರ್ ಇದೆ, ತೋರಿಸ್ತೀನಿ ಬನ್ನಿ. ಈಗ ಮಳೆ ಬಂದಿದ್ರೆ ಸ್ವಲ್ಪ ನೀರ್ ಇದಾಗಿರತ್ತೆ. ಚೀಟಿ ಕೊಡು. ಕೊಟ್ರೆ ಈ ತರ ಹಿಂಗ್ ಮಾಡಿ ಕೊಡ್ತಾರೆ. ಇವಾಗ ಇದನ್ನ ಬಿಡ್ಬೇಕು. ಮಳೆ ಬರ್ತದೆ. ಸೊ ಇವಾಗ ಏನಾದ್ರು ಅನ್ಕೊಂಡ್ ಬಿಡಿ, 2 ಸತಿ ಮುಳುಗ್ಸಿ 3ನೇ ಸತಿ ಬಿಡ್ಬೇಕು. ಇದ್ರ ಕೆಳಗ್ ಹೋಗಿ ಬರುತ್ತೆ. ಅಲ್ಲಿ ಶಿವಲಿಂಗ ಇದೆ, ನಾನು ಅನ್ಕೊಂಡ್ರೆ ಬರುತ್ತೆ. ಅಲ್ಲಿ ಶಿವಲಿಂಗ ಇದೆ. ಸೊ ಆಮೇಲೆ ತೋರಿಸ್ತೀನಿ. ಮಳೆ ಜೋರಾಯ್ತಲ್ಲ.
ನೋಡಿ ಆ ಥರ ಕೆಳಗೆ ಹೋಗುತ್ತೆ. ಏನಾದ್ರು ಇದ್ರೆ ಮೇಲೆ ಬರುತ್ತೆ. ಆಗೋದಿಲ್ಲ. ನಂದು ಹಾಕಿದ್ದು ಬಂತು. ಇಟ್ಕೊಳ್ಳಿ. ಕುತ್ಕೊಳ್ಳ. ಸೊ ಬಂತು, ಅಜ್ಜಿದು ಬಂತು, ನಮ್ಮ ಅಜ್ಜಿದು ಬಂತು. ಅಪ್ಪಂದು ಇನ್ನೇನ್ ಬರುತ್ತೆ, ಅವ್ರದ್ದು ಕೆಳಗೆ ಹೋಗಿದೆ ಬರುತ್ತೆ. ಡಿಸ್ಕಷನ್ ಆಗ್ತದೆ. ದೊಡ್ಡದು ಹಾಕಿದೀರಾ? ಸೊ ನಮ್ಮ ಅಜ್ಜಿದು ಬಂತು, ನಂದು ಬಂತು. ಸೊ ಇದು ಒಂದು ರೌಂಡ್ ಬರಬೇಕು. ಒಂದು ರೌಂಡ್ ಬಂದು ಅಲ್ಲಿ ಹೋಗಿ ಸೈಡ್ ಇಲ್ಲಿ ನೀರ್ನ ಅದನ್ನ ತಲೆ ಮೇಲೆ ಇಟ್ಟು ಬಿಲ್ಪತ್ರೆನ ಇಲ್ಲಿ ನೀರು ತಗೊಳ್ಬೇಕು. ಇದನ್ನ ಹಾಕ್ಬೇಕು. ಸೊ ಇಲ್ಲಿದೆ ನೋಡಿ, ಇದೆ ಶಿವಲಿಂಗ. ಈಗ ರಂಜಿತ್ ಇಂದು ಬರ್ತಾ ಇದೆ. ನೋಡಿ ಸ್ವಲ್ಪ ಲೇಟ್ ಆಯ್ತು. ಏನಕ್ಕೆ? ದೊಡ್ಡದಾಗಿದೆಯಾ? ಸ್ವಲ್ಪ ಲೇಟಾಗಿ ಆಗುತ್ತೆ ಹಂಗಿದ್ರೆ. ಬಟ್ ಬಂತಲ್ಲ ಬಿಡಿ. ಫುಲ್ ಡೀಪ್ ಡಿಸ್ಕಷನ್ ಆಗಿದೆ ದೇವ್ರ ಹತ್ರ. ತಗೊಳ್ಳಿ, ಬಂದು ಅದ್ ನೋಡ್ಕೊ. ಮತ್ತೆ ಈ ಕಡೆ ಅದೊಂದಿದೆ ನೋಡಿ. ಇದ್ದೆ ತಗೊಳ್ಳಿ, ಹುಷಾರು. ಬರ್ಲಿ ಬಿಡಪ್ಪ. ತಲೆ ಮೇಲೆ ಹಾಕೊಳ್ಳಿ ನೀರು, ಅದ್ರ ಮೇಲೆ ಇಡಿ. ಹಾ, ನೀರು ಇದು ಎಲ್ಲಿಂದ ಕಾಶಿಂದ ಬರ್ತವ? ಅಲ್ಲಿ ನೋಡು, ಹಾಕಿ ಹಾಕಿ 3 ಸತಿ ಹಾಕಿ. ಜಡೆಯಿಂದ ಬರುತ್ತೆ. ತಗೊಳ್ಳಿ, ಈ ಕಡೆ ಸೈಡ್ ಇದೆ ನೋಡಿ. ಸೊ ಇಲ್ಲಿ ನೋಡಿ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿದೆ. ಸೊ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಜಟಾತಿ ಇರುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೊಂಡ್ ಬಿಡಿ, ಗೊತ್ತಾಗುತ್ತೆ ನಿಮಗೆ ಏನೇನು ಇದ್ರ ಬಗ್ಗೆ ಗೊತ್ತಾ ಅಂತ. ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಹೊರಟಿದೀವಿ. ಎಲ್ರದ್ದು ಮೇಲ್ ಬಂತು. ಫಸ್ಟ್ ನನ್ ಬಂತು, ಸೆಕೆಂಡ್ ಅಜ್ಜಿತ್ ಬಂತು, ಥರ್ಡ್ ಅಪ್ಪನ್ ಬಂತು, ಆಮೇಲೆ ಅಮ್ಮಂದು, ಲಾಸ್ಟಲ್ಲಿ ರಂಜಿತಿನ್ ಬಂತು. ಒಟ್ಟು ಬಂತಲ್ಲ, ಬರಲ್ಲ ಅಂತ ಅನ್ಕೊಂಡಿದ್ದೆ ತಾನೆ ನೀವು? ಅಂದ್ರೆ ಎಲ್ಲದೂ ಬರ್ಲೇಬೇಕಂತ ಏನಿಲ್ಲ. ಅದ್ರದ್ದೇನು ಕೆಲವೊಂದು ಏನೇನೋ ಬೇಡಿಕೆ ಇರುತ್ತೆ, ಅದು ಇದು ಅಂತಲ್ಲ, ತುಂಬಾ ತರದ್ದು ಇರುತ್ತಲ್ಲ. ಸೊ ನಂದು ಅನ್ಕೊಂಡಿರೋದು ಹಂಗೆ, ಅದ್ ಮಾಡ್ಬೇಕಾ ಬೇಡವಾ ಅಂತ. ಸೊ ಬೇಡ ಅಂದ್ರೆ ಅದು ಬರಲ್ಲ, ಅರ್ಥ ಏನು ಕೆಟ್ಟದಂತಲ್ಲ. ಬೇಡ ಅಂದ್ರೆ ಅದ್ ಮಾಡೋದ್ ಬೇಡ ಅಂತ ಬರುತ್ತೆ. ಸೊ ಎಲ್ಲದನ್ನು ಹಾಕದ ಕೂಡಲೇ ಮೇಲ್ ಬಂದ್ರೇನೆ ಆನ್ಸರ್ ಅಲ್ಲ. ಕೆಲವೊಂದು ಬರಲ್ಲ ನೋಡಿ, ಸುಮಾರು ಜನದ್ ಬಂದಿಲ್ಲ. ಹಾಗಾಗಿ ನಂದು ತುಂಬಾ ಟೈಮ್ ತಗೊಂಡು ಯೋಚನೆ ಮಾಡಿ, ಅಂದ್ರೆ ಲಾಸ್ಟ್ ಅಲ್ಲಿ ಬಂತು. ಆಲ್ಮೋಸ್ಟ್ ಒಂದು 1/4 ಗಂಟೆ ತಗೊಂತ ಅನ್ಸುತ್ತಲ್ಲ ನಂದು. ನಿಮ್ದೆಲ್ಲ ಬೇಗ ಬಂತು. ನಂದು ಹಾಕಿದೊಂದು 2 ಮಿನಿಟ್ಸ್ಗೆ ಬಂತು ಅನ್ಸುತ್ತಲ್ಲ. ಹಾಗಾಗಿ ಸೊ ಚೆನ್ನಾಗಿದೆ, ನೋಡೋಣ. ಲಾಸ್ಟ್ ಟೈಮ್ ಬಂದು ಹಾಕಿದ್ವಿ, ಒಳ್ಳೇದಾಗಿದೆ. ನಾವಿಲ್ಲಿ ಬರ್ತಿರ್ತೀವಿ. ನಾನಂತೂ ಸ್ಕೂಲ್ ಟೈಮ್ ಇಂದನು ಅವಾಗಿಂದನೂ ಬರ್ತಿದ್ದಲ್ಲ. ಸ್ಕೂಲ್ ಅಲ್ಲ, ಸಾರಿ, ಕಾಲೇಜ್. ಶಿವಮೊಗ್ಗ ಕಾಲೇಜಲ್ಲಿ ಓದ್ತಿದ್ನಲ್ಲ, ಅವಾಗಿಂದನೂ ಇಲ್ಲಿ ಬರ್ತಿದ್ದೆ. ನನ್ನ ಫ್ರೆಂಡ್ಸ್ ನನಗೆ ಇಲ್ಲಿ ರೆಫರ್ ಮಾಡಿ ಅದೇ ಹೇಳಿದ್ದು. ಫೋಟೋ ತಗೋಬೇಕು. ಸೊ ಆಯ್ತು, ಇವಾಗ ಇಲ್ಲಿಂದ ಹೊರಡ್ಬೇಕು. ಸೊ ಲಾಸ್ಟ್ ಟೈಮ್ ಬಂದು ಪ್ರೇ ಮಾಡ್ಕೊಂಡು ಹೋಗಿದ್ವಿ. ಅವಾಗ್ಲೂ ಇಷ್ಟೊತ್ತು ತಗೊಂಡಿಲ್ಲ, ಬಡ ಬಡ ಬೇಗ ಬಂತು. ಬಟ್ ಈ ಸಲ ನಾನೇನೋ ಪ್ರೇ ಮಾಡಿದ್ನಲ್ಲ, ಅದು ಸ್ವಲ್ಪ ಟೈಮ್ ತಗೊಂತು. ಪರವಾಗಿಲ್ಲ, ಎಲ್ಲ ಈಸಿಯಾಗಿ ಸಿಕ್ಬಿಟ್ರೆ ವ್ಯಾಲ್ಯೂ ಇರಲ್ಲ. ಅದೇ ನೀವುಗಳು ಅಷ್ಟೇ ಬರೋದಿದ್ರು, ಇದು ಫೇಮಸ್ ಇದೆ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಇದು ಏನು ಶ್ರೀ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನ. ಇದಿರೋದು ಏನು ಹಾರೋಹಿತ್ಲು, ಹೊಸನಗರ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಚೆನ್ನಾಗಿದೆ, ಪ್ಲೇಸು ಚೆನ್ನಾಗಿದೆ, ದೇವಸ್ಥಾನ ಚೆನ್ನಾಗಿದೆ. ಬಟ್ ಇದೆಲ್ಲ ಇರ್ಲಿಲ್ಲ.
ಮೋಸ್ಟ್ಲಿ ಇವಾಗ ಫುಲ್ಲು ಇದೆಲ್ಲ ಇವಾಗ ಚೆನ್ನಾಗಿ ಆಗ್ತಾ ಮಾಡಿರೋದು, ಇದೆ. ಮುಂಚೆ ಇರ್ಲಿಲ್ಲ. ಇದೆಲ್ಲ ಇರಲಿಲ್ಲ, ಅಷ್ಟೇ ಇತ್ತು. ಸೊ ಖುಷಿ ಆಯ್ತು ಬಂದಿದ್ದು. ನಾವಂತೂ ಪ್ರತಿ ಸಲ ಅಂದ್ರೆ ಲೈಕ್ ಬರ್ತಿರ್ತೀವಿ ಆಲ್ಮೋಸ್ಟ್ ಅಲ್ಲಿ. ನೀವು ನಾನ್ ಕರ್ಕೊಂಡ್ ಬಂದಾಗ್ಲೂ ಎಷ್ಟು 3-4 ಮೂರ್ ಸಲ ಏನೋ ಬಂದಿದ್ದೀನಿ, ಅದು ನೀನೇ ಕರ್ಕೊಂಡು ಬಂದಿದ್ದು. ಬಟ್ ಅದೇ ಬಂದಾಗ್ಲೂ ಏನೋ ಒಂದು ಕೇಳ್ಕೊಂಡು ಹೋಗಿದ್ದೀವಿ, ಆಗಿದೆ, ಚೆನ್ನಾಗಾಗಿದೆ. ಅತ್ತೇನೋ ಅಷ್ಟೇ ಲಾಸ್ಟ್ ಟೈಮ್ ಬಂದು ಏನೋ ಬೇಡ್ಕೊಂಡು ಹೋಗಿದ್ರು, ಅವರು ಅದು ಅಕ್ಕಿ ಕೊಟ್ರಲ್ಲ, ಅಕ್ಕಿ ಬೇಡ್ಕೊಂಡು ಕೊಟ್ರು. ಹೋಗಿದ್ರು. ಆಯ್ತು, ಏನಾದ್ರು ಕೆಲ್ಸ ನೀವು ಅದೇ ಅನ್ಕೊಂಡಿದ್ರು. ನಿಮ್ ಕೈಯಲ್ಲಿ ಏನಾಗುತ್ತೆ ಅದನ್ನ ಬೇಡ್ಕೋಬಹುದು, ಬೇಡ್ಕೊಂಡು ಪೂಜೆನೂ ಮಾಡೋಗ್ಬೋದು. ಏನಾದ್ರು ದಾನ ಮಾಡೋದಿದ್ರೆ ಅವ್ರು ಕೇಳೋದೇ ಅನ್ನದಾನಕ್ಕೆ ಕೇಳ್ತಾರೆ, ಬೇರೆ ಏನು ಕೇಳಲ್ಲ. ಅದನ್ನು ಮಾಡ್ಬೋದು. ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಹೌದು, ಚೆನ್ನಾಗಿದೆ. ಸೊ ಲಾಸ್ಟ್ ಟೈಮ್ ಅಮ್ಮ ಹೀಗೆ ಏನೋ ಅನ್ಕೊಂಡಿದ್ರು, ಅದಾಯ್ತು ಅಂತ ಅಕ್ಕಿ ಕೊಡ್ತೀನಿ ಅಂತ ಅನ್ಕೊಂಡಿದ್ರಂತೆ. ಸೊ ಅದನ್ನ ತಗೊಂಡ್ ಬಂದು ಕೊಟ್ವಿ, ಖುಷಿ ಆಯ್ತು. ಸೊ ಕೊಟ್ರ ಸದ್ಯಕ್ಕೆ ಬಾಳೆಹಣ್ಣೆಲ್ಲ ಕತಮ್ಮ ದೇವಸ್ಥಾನಗಳ ಟ್ರಿಪ್ ಎಲ್ಲ ಮುಗೀತು, ಮದ್ವೆ ಆದಾಗಿಂದನು ಫೈನಲಿ ಇವಾಗ ಮುಗಿಸಿದೀವಿ. ಅಟ್ಯಾಕ್ ಮಾಡ್ತಾರೆ ತುಂಬಾ. ಹೌದು, ಅವಾಗ್ಲೇ ನಾವು ಒಳ್ಳೆ ಬರ್ತಾ ರೀತಿಯಲ್ಲಿ ಕೇಳಕ್ಕಾಗಲ್ವಾ? ಕೇಳಿದ್ರೆ ಕೊಡಲ್ವ ನಾವು? ಡಿಮಾಂಡ್ ಏನು, ಕೊಡ್ಲೇಬೇಕು ಅಂತ? ಅದಂತೂ ಬಿಟ್ಟೇ ಇಲ್ಲ ಸ್ಟಾರ್ಟಿಂಗು. ಅದೊಂದು ದೇವಸ್ಥಾನ ಬಾಳೆಹಣ್ಣು ಕೊಡೋರು ಬಿಟ್ಟಿಲ್ಲ. ಏನ್ ಈ ತರ? ಹ ನಿಮ್ಮ ಏರಿಯಾ ಅಂತ ಲೋಕಲ್ ಅಂತನಾ? ನಾವು ಲೋಕಲೇ. ಹುಷಾರು. ಸೊ ಅದು ಅವಾಗಿಂದ ಹಿಂದೆ ಬರ್ತಾನೆ ಇತ್ತು, ಅದಕ್ಕೇನೆ ಹೋಗಿ ಏನೋ ತಗೊಂಡ್ ಬಂದಿ. ಡಿಮಾಂಡ್ ಮಾಡ್ಬಾರ್ದು. ಏನ್ ತಗೊಂಡ್ಬಂದ್ರಿ? ಅಲ್ಲಿ ಕೊಡ್ತಾರ ನೋಡು, ಟೊಮೋಟನಾ? ಅದಲ್ಲೇ ಅಷ್ಟೇ ಅಲ್ಲ. ಸಮಾಧಾನ ಆಯ್ತಾ ಕೇಳಿ? ಸಮಾಧಾನ ಆಯ್ತಾ? ಎರಡು ಟೊಮೆಟೊ ಸಿಕ್ತು ನಿನ್ಗೆ. ಅಂತ ಒಳ್ಳೆ ರೀತಿಯಲ್ಲಿ ಕೇಳ್ಬೇಕು, ಹಾರೋ ತರ ಇದೆ, ಬೇಡ. ಇವಾಗ ಇಲ್ಲಿಂದ ಹೊರಟಿದೀವಿ. ಖುಷಿ ಆಯ್ತು ಒಂಥರ. ನನಗೇನೋ ತುಂಬಾ ಜನಕ್ಕೂ ಹೇಳ್ತೀನಿ ಅಷ್ಟೇ, ನನ್ನ ಫ್ರೆಂಡ್ಸ್ ಯಾರಾದ್ರೂ ಹೊಸ್ದಾಗಿ ನನಗೇನಾದ್ರು ಫ್ರೆಂಡ್ಸ್ ಆದ್ರೆ, ಬೆಂಗಳೂರಿಂದ ಯಾರಾದ್ರೂ ಬಂದ್ರೆ ಫ್ರೆಂಡ್ಸ್, ಅವ್ರಿಗೆಲ್ಲರಿಗೂ ನಾನು ಫಸ್ಟ್ ಕರ್ಕೊಂಡು ಬರೋದೇ ಇಲ್ಲಿಗೇನೆ. ಅಂದ್ರೆ ಇದು ನನಗೆ ಲೈಕ್ ಕಾಲೇಜ್, ನಾನು ಏನು ಡಿಗ್ರಿ ಓದ್ತಾ ಇದ್ದೆ ಅವಾಗ ನನ್ನ ಫ್ರೆಂಡ್ ಯಾರೋ ಕರ್ಕೊಂಡು ಬಂದಿದ್ದು, ಅಂದ್ರೆ ಒಂದಷ್ಟು ಜನ ಬಂದಿದ್ವಿ ಗ್ರೂಪ್ ಎಲ್ಲ. ಸೊ ಅವಾಗಿಂದನೂ ನನಗೆ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ನನಗೆ ತುಂಬಾ ಖುಷಿ ಆಗುತ್ತೆ. ಏನು ನಾನ್ ಬಂದು ನನಗ್ ಬೇಡ್ಕೊಂಡು ನನಗ್ ಒಳ್ಳೇದಾಗಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರನ್ನೂ ಕರ್ಕೊಂಡು ಬಂದು ಅವರು ಇವಾಗ ಈ ದೇವಸ್ಥಾನಕ್ಕೆ ಬರಕ್ಕೆ ಲೈಕ್ ಅಂದ್ರೆ ಬರ್ತಾ ಇರ್ತಾರೆ ಅವಾಗವಾಗ. ಸೊ ಆ ಥರ ನೋಡಿದಾಗ ಖುಷಿ ಆಗುತ್ತೆ. ಸೊ ಇವಾಗ ಇಲ್ಲಿಂದ ಮನೆಗೆ ಹೊರಡ್ತಾ ಇದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂದ್ರೆ ಲೈಕ್ ಏನ್ ದೇವಸ್ಥಾನ ಏನಿದೆ ಇದ್ರ ಬಗ್ಗೆ ಮಾತ್ರ ನಾನು ಇನ್ಫಾರ್ಮೇಶನ್ ಕೊಡಬೇಕು, ಲೈಕ್ ಹೆಂಗಿರುತ್ತೆ ಅಂತ ತೋರ್ಸೋಕೆ ಅಂತ ನಾನು ವಿಡಿಯೋ ಮಾಡಿದ್ದು. ಸೊ ಹಾಗಾಗಿ ಖುಷಿ ಆಯ್ತು. ನೀವು ಅಷ್ಟೇ, ತುಂಬಾ ಜನ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಇದು ವಿಡಿಯೋ ತುಂಬಾ ಅಂದ್ರೆ ಇನ್‌ಸ್ಟಾಗ್ರಾಮಲ್ಲೆಲ್ಲ ಮಾಡಿ ಹಾಕಿರೋದು ನೋಡಿದೀನಿ. ಅಂದ್ರೆ ನಾವು ಬಂದಾದ್ಮೇಲೆ ನೋಡಿದೀನಿ. ನಾನು ವಿಡಿಯೋ ನೋಡ್ಕೊಂಡೆಲ್ಲ ಏನು ಬಂದಿಲ್ಲ. ಸೊ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಎಲ್ಲಿಂದನಾದ್ರೂನು ಬಂದು ಇಲ್ಲಿ ನೀವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಏನ್ ರಶ್ ಏನಿರಲ್ಲ. ತುಂಬಾ ಆರಾಮಾಗಿ ಫ್ರೀ ಆಗಿರುತ್ತೆ. ನೀವು ಯಾವಾಗಾದ್ರೂ ಬಂದು ಹೋಗ್ಬೋದು. ಅದೇ ಹೇಳ್ದಾಗೆ ಬೆಳಗ್ಗೆ 7 ಇಂದ 5 ವರೆಗೂ ಇರುತ್ತೆ ಇದು. ಸೊ ಇದು ಏನು ಅನಂತಪುರದಿಂದ 500. ಲೆಫ್ಟ್ ತಗೊಂಡ್ ಬಂದ್ರೆ ಗೂಗಲ್ ಮ್ಯಾಪ್ ಹಾಕೊಳ್ಳಿ, ಶ್ರೀ ಗುಳುಗುಳಿ ಶಂಕರ ಅಂತ. ಸೊ ಅದು ನಿಮಗೆ ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಕರ್ಕೊಂಡ್ ಬರುತ್ತೆ. ಸ್ವಲ್ಪ ಕಾಡಿನ ರೂಟು ಒಳಗಡೆ ಬರ್ಬೇಕಾರೆ. ಸೊ ಅಷ್ಟೇನೆ, ಚೆನ್ನಾಗಿ ಅನ್ಸುತ್ತೆ. ನೀವು ಅಷ್ಟೇ ಏನಾದ್ರು ಬೇಡ್ಕೊಳ್ಳಿದ್ರೆ, ಏನಾದ್ರು ಆಗ್ಬೇಕಿದ್ರೆ ಕೆಲಸ ಕಾರ್ಯ ಅಥವಾ ಏನಾದ್ರು ನೀವು ಓದೋದ್ರಲ್ಲಾಗಿರ್ಬೋದು, ದುಡ್ಡು ಕಾಸು ಆರೋಗ್ಯ ಏನೇ ಇದ್ರೂ ನೀವು ಬಂದು ಕೇಳ್ಕೊಂಡ್ರೆ ಇಲ್ಲಿ ಆಗುತ್ತೆ. ಸೊ ನಮಗೆ ಒಳ್ಳೇದಾಗಿದೆ, ಹಾಗಾಗಿ ನಾನು ಇದನ್ನ ಹೇಳ್ತಿರೋದು. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಅವ್ರಿಗೆ ಏನು ಪ್ರಮೋಷನ್ ಬೇಕಾಗಿಲ್ಲ. ಮತ್ತೆ ದೇವ್ರ ಮುಖ ನೋಡ್ಬೋದು ಎಷ್ಟು ಕಳೆ ಇತ್ತು ಅಂತ. ದೇವ್ರ ನೋಡಕ್ಕೆ ಒಂಥರ ಖುಷಿ ಆಗ್ತಿತ್ತು. ಆ ಸ್ಮೈಲ್ ಅಂದ್ರೆ ದೇವ್ರ ಮುಖದಲ್ಲಿ ಒಂಥರ ನಗು ಆ ಥರ ಇತ್ತು. ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಸೊ ಖುಷಿ ಆಯ್ತು ಅಷ್ಟೇ. ಅಷ್ಟೇ ಬೇಕಾಗಿರೋದು. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಇನ್ನು ಮುಂದೆ. ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.